ಸರ್ಕಾರ ಮೋದಿ ಬಗ್ಗೆ ಪದೇ ಪದೇ ಟೀಕೆ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಹೇಳಿದ್ದಾರೆ ಅವರ ಮಂತ್ರಿ ಸ್ಥಾನ ತೆಗಿತಾ ಇದಾರೆ. ಹಾಗಾಗಿ ಈ ರೀತಿ ಅಲ್ರಿ ಈ ಪ್ರಶ್ನೆ ಕೇಳಿದ್ರು ಅವರು, ನೀವು ಇದನ್ನೇ ಕೇಳಕತ್ತೀರಿ. ಪ್ರಹ್ಲಾದ್ ಜೋಶಿ ಅವ್ರ ಸಾಹೇಬ್ರು ಮಾತಾಡಿದ್ರೆ ನನಗೆ ಸಂತೋಷ ಇದೆ. ನನ್ನ ಹಣೆ ಬರ ಯಾರ ಪ್ರಯತ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ BJP ಅವರು ಅದಕ್ಕೆ ಹೇಳ್ತೀವಲ್ಲ, ಈ ಕಳೆದ 11 ವರ್ಷ ಪ್ರಧಾನಮಂತ್ರಿ ಬಿಟ್ಟರೆ ಯಾವ್ದನ್ನೊಬ್ಬ ಸಚಿವರೆಲ್ಲ ಮಾತಾಡೋದು ನೋಡಿದ್ರ? ಕೇಂದ್ರದಲ್ಲಿ ಎಷ್ಟು ಸಚಿವರು ಇದ್ದಾರೆ ಗೊತ್ತಾ ನಿಮಗೆ? 5 ಸಚಿವರು ಹೆಸರು ಯಾರನ್ನ ಹೇಳ್ಬೋದಾ ನೀವು? ಈ ದೇಶದಲ್ಲಿ ಕೇಂದ್ರ ಸಚಿವರು ಯಾರನ್ನ 5 ಹೆಸರು ಹೇಳ್ಬೋದಾ? ಯಾಕೆ? ಸುದ್ದಿನೇ ಎಲ್ಲ ಒಬ್ಬರೇ, ಈ ದೇಶ ಒಬ್ಬರೇ ನಡೆಸ್ತಾರಾ? ಈ ದೇಶ ಒಬ್ಬರೇ ನಡೆಸ್ತಾರೇನ್ರಿ? ಮತ್ತು ಗ್ರಾಮ ಪಂಚಾಯತಿ ಹಾಕಬೇಕು, ತಾಲೂಕ್ ಪಂಚಾಯತಿ ಹಾಕಬೇಕು, ಜಿಲ್ಲಾ ಪಂಚಾಯತಿ ಹಾಕಬೇಕು. ದಿನ ಬೆಳಗ್ಗೆ ಎದ್ರೆ ಅದು ಪಬ್ಲಿಸಿಟಿ ತೋರಿಸಿ ಅವ್ರ ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದಂತ ನನ್ನ ವಾದ ಇದೆ. ಆ ವಾದಕ್ಕೆ ನಾನು ಸ್ಟಿಕ್ ಆನ್ ರೆಡಿ ಇದ್ದೀನಿ. ಯಾರನ್ನ ಬಂದರೆ ಚರ್ಚೆ ಮಾಡೋಣ. ಪ್ರಹ್ಲಾದ್ ಜೋಶಿ ಸಾಹೇಬರು ಅವ್ರು ಮಾತನಾಡಲಿ. ಅದಕ್ಕೆ ಹೇಳ್ತಾ ಇದೀವಲ್ಲ, ನೀವು ತೊಗೊಂಬಿಟ್ಟು ಬರ್ಕೊಳ್ಳಿ. ನೀವು UP1 UP2 ಆಗಿರ್ತಕ್ಕಂಥ ನೀವೆಲ್ಲ ಸಮರ್ಪಕವಾಗಿ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಈಗ ಆಗುಗಳು ರಿಸರ್ಚ್ ಮಾಡ್ಕೊಂಡು ಕೇಳಿ ಅವರಿಗೆ. ನಾವು ಕೇಳ್ತಕ್ಕಂಥದ್ದು ಏನು ತಪ್ಪಿದೆ ಅದರಲ್ಲಿ? If we have made any wrong in this, please, I am ready to get corrected. When there is no wrong, that's why I am asking. ಇವ್ರು ಹೇಳಿರ್ತಕ್ಕಂಥದ್ದೇನೋ, ಇವ್ರು ಮಾಡಿರ್ತಕ್ಕಂಥದ್ದು ಏನೋ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಿತಿನ್ ಗಡ್ಕರಿ ಹೆಸರು ಇದಕ್ಕೆ ತೇಲಿಬಿಟ್ಟಿದೆ, ನಾನು ಬದಲಾವಣೆ ಆಗ್ಬೋದಂತ ನಾನು ಹೇಳ್ತಿದ್ದೇನಲ್ರಿ, ಈ ನಿತಿನ್ ಗಡ್ಕರಿ ಸಾಹೇಬರು ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. BJP ಪಕ್ಷನೇ ಈ ದೇಶದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ. ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ. ಬಟ್ ಆದರೆ ಇವತ್ತು ಜನ ಮನ್ನಣೆ ಅವ್ರಿಗೆ ಸಿಕ್ಕಿದೆ. ಹಂಗಾಗಿ ಈ ದೇಶ ಇನ್ನ ಬೆಳಿಬೇಕಾಗಿದ್ರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು 4 ವರ್ಷ 4.5 ವರ್ಷ ಅವಕಾಶ ಇದೆ, ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿ KPCC ಅಧ್ಯಕ್ಷ ಆ ಚರ್ಚೆಗಳೆಲ್ಲ ಜಾಸ್ತಿ ಅದನ್ನೇ ಕೇಳ್ತಿರಿ ಎಲ್ಲ ಕಡೆ. ಬೇರೆ ಇವನ್ ಚರ್ಚೆ ಇಲ್ಲೇನ್ರಿ? ಬೇರೆ ಈ ದೇಶದಲ್ಲಿ ಚರ್ಚೆ, ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ಇದೆ. ತಗೊಳ್ಳಿ, ಬರೀ ಆಗ್ಲ ರಾಜಕೀಯ ಕೇಳಿದ್ರೆ ನಾವು ಎಷ್ಟಂತ ಉತ್ತರ ಕೊಡೋಣ್ರಿ? ಪ್ರತಿ ಟೈಮ್ ಹೋದ್ರು ಇದನ್ನೇ ಕೇಳಿದ್ರೆ ನಾವು ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ? ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ನಾವ್ ಹೇಳೋವರಿ ಅಲ್ಲರಿ, ಏನೋ ವರದಿ ಬಂತಂದ್ರೆ ತಪ್ಪಾ ಸರಿ? ಅದು ಅಲ್ರಿ, ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ. ಅಲ್ಲಿರ್ತಕ್ಕಂಥ ನೀರು ಹೊಲಸಾಗಿದೆ, ಕಾಮನ್ ಮನೆಗೆ ಬಹಳ ತೊಂದರೆ ಆಗಿದೆ, VIP ಟ್ರೀಟ್ಮೆಂಟ್ ಇದೆ, ಸೌಕರ್ಯಗಳಿಗೆ ಬೇರೆ ಹೋಗ್ತಾರೆ. 50,000 ರೂಪಾಯಿ ಟೆಂಟ್ ಇದೆ, 1.5 ಲಕ್ಷ ರೂಪಾಯಿ ಟೆಂಟ್ ಇದೆ, 2 ಲಕ್ಷ ರೂಪಾಯಿ ಟೆಂಟ್ ಇದೆ.